ಆದ್ಮೇಲೆ ಈಗ ಸ್ಯಾಡ್ಸ್ನಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಎನ್ರೋಲ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್ಗೆ ನಾವು ಎನ್ರೋಲ್ಮೆಂಟ್ ಮಾಡೋಕ್ಕೆ ಮೊದಲನೇದಾಗಿ ಇದರಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಹೋಗಬೇಕು, ಅಡ್ಮಿಷನ್ ಡೀಟೇಲಿಗೆ ಹೋಗಬೇಕು. ಇಲ್ಲಿ ಈಗ 2ನೇ ಆಪ್ಷನ್ ಬಿಟ್ಟಿದ್ದಾರೆ, ಎನ್ರೋಲ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಎನ್ರೋಲ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಲೇ ಇದೆ, ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಂತೆ ಇಷ್ಟು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಫಸ್ಟು ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಬೇಕು, ಮದರ್ ಟಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಇಲ್ಲಿ ತುಂಬ ಮಗುವಿನ ಎನ್ರೋಲ್ಮೆಂಟ್ ಫಾರ್ಮ್ ಫುಲ್ಲು ಇಟ್ಕೋಬೇಕು. ತೆಗೆದುಕೊಂಡು ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜಾತಿ, ಡೇಟ್ ಆಫ್ ಬರ್ತು, ಮತ್ತು ಜೆಂಡರು, ರಿಲಿಜಿಯನ್ನು, ನ್ಯಾಷನಾಲಿಟಿ, ಆಧಾರ್ ಕಾರ್ಡ್ ನಂಬರು, ಇವೆಲ್ಲದು ಅಡ್ರೆಸ್ಸು, ಆನಂತರ ಮಗುದು ಮೊಬೈಲ್ ನಂಬರು, ಪೇರೆಂಟ್ಸ್ ಮೊಬೈಲ್ ನಂಬರು, ಅಕೌಂಟ್ ಡೀಟೇಲ್ಸ್ ಎಲ್ಲನೂ ಸಹ ಫಿಲ್ ಮಾಡ್ತಕ್ಕಂಥದ್ದು. ಫಿಲ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟನ್ನು ಕೊಡೋದಂತ. ಸಬ್ಮಿಟ್ ಕೊಟ್ಟ ಮೇಲೆ ಮಗುವಿನ ಹೆಸರು ಮತ್ತು ಎನ್ರೋಲ್ಮೆಂಟ್ ನಂಬರು ಸಹ ಬರುತ್ತೆ. ಇದರಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಟೈಪು ಸಹ ಮಾಡ್ಬೋದು. ಇಲ್ಲಿ ನಾವು ಮೊಬೈಲಲ್ಲಾದರೆ ಈ ರೀತಿಯಾಗಿ ಟೈಪ್ ಮಾಡಿ ಅಲ್ಲಿ ಒಂದು ಫಾರ್ಮೆಟ್ ಇದೆ, ಈ ರೀತಿಯಾಗಿ ಇಯರ್ನ ಟೈಪ್ ಮಾಡಿದರೆ ಸಾಕು. 5 ವರ್ಷ 5 ತಿಂಗಳು ಈ ವರ್ಷಕ್ಕೆ ಇದೆ. ಆದೇಶದಲ್ಲಿ ಕೊಟ್ಟಿರೋ ಪ್ರಕಾರ ಇದನ್ನೆಲ್ಲ ಕೊಡಿ, ಎಲ್ಲ ಮಾಹಿತಿನ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು. ಇದು 1ನೇ ಕ್ಲಾಸ್ಗೆ ಎನ್ರೋಲ್ ಮಾಡ್ತಕ್ಕಂಥದ್ದು.